ಭಾರೀ ಮಳೆಗೆ ಕೊಚ್ಚಿ ಹೋದ ಸೇತುವೆ. ರಸ್ತೆ ಇಲ್ಲದೆ ಗ್ರಾಮಸ್ಥರು ವಿದ್ಯಾರ್ಥಿಗಳ ಪರದಾಟ. ಮಳೆ ಬಂದು ಸೇತುವೆ ಕೊಚ್ಚೋಗಿ 3 ವರ್ಷಗಳಾದರೂ ಶಾಶ್ವತ ಕಾಮಗಾರಿ ಆಗದ ಹಿನ್ನೆಲೆ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ನಿತ್ಯ ಸಂಕಷ್ಟ ಅನುಭವಿಸುತ್ತಾ ಇರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಬಾದಿಮರಳೂರು ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಬಾದಿಮರಳೂರಿನಿಂದ ಬೈಚಾಪುರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಮಧ್ಯದಲ್ಲಿರುವ ಸೇತುವೆ ಮಳೆಯಿಂದ ಹಾನಿಗೊಳಗಾಗಿದ್ದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹೌದು, 3 ವರ್ಷಗಳ ಹಿಂದೆ ಸುರಿದ ಭಾರೀ ಮಳೆಯಿಂದ ಗೌರಿಬಿದನೂರಿನ ಬಾದಿಮರಳೂರು ಗ್ರಾಮದ ಸೇತುವೆ ಕೊಚ್ಚೋಗಿತ್ತು. ಬಳಿಕ ಅಧಿಕಾರಿಗಳು ಬಂದು ಪರಿಶೀಲಿಸಿ ತಾತ್ಕಾಲಿಕವಾಗಿ ದುರಸ್ತಿ ಕಾಮಗಾರಿಯನ್ನ ನಡೆಸಿದ್ರು. ಆದರೆ ಮಳೆಗಾಲ ಬಂದಾಗಲೆಲ್ಲ ಮತ್ತೆ ಈ ಸೇತುವೆ ಕುಸಿತಾ ಇದ್ದು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಗ್ರಾಮಸ್ಥರು ನಿತ್ಯ ಪರದಾಡುವಂತಾಗಿದೆ. ಅಲ್ಲದೆ ಚಿಕ್ಕ ಮಕ್ಕಳನ್ನ ಎತ್ಕೊಂಡೇ ಹಳ್ಳ ದಾಟಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ಅಳಲನ್ನ ತೋಡ್ಕೊಂಡಿದ್ದಾರೆ. ಇನ್ನೊಂದು ರೈತರಂತೀರ ಬೇಜಾನ್ ಜನ ಈ ಕಡೆ ಸುಮಾರು ಅಂದ್ರೆ ಬಾಲ್ಮಳ್ಳೂರು ಇಡೀ ಹಳ್ಳಿನಾಗೆ ಹೊಲ್ದತ್ರನೇ 70% ಹೊಲ್ದತ್ರನೇ ಅವ್ರೆ. ಎಲ್ಲರಿಗೂ ಇದು ಹೋಗಕ್ಕೂ ಬರಕ್ಕೆ ಇದೇ ಮೇನ್ ದಾರಿ ಇರೋದು. ಇದು ತುಂಬ ಪ್ರಾಬ್ಲಮ್ ಆಗೋಗಿದೆ. ಶಾಂಪಲ್ ಮಳೆ ಬಂದ್ರೆ ಈ ರೀತಿ ಕೊಚ್ಕೊಂಡು ಹೊರಟೋಗೈತೆ ದಾರಿ. ಇನ್ನು ಬರ್ತಾ ಬರ್ತಾ ಮಳೆ ಬೀಳ್ತಾನೆ ಇರುತ್ತೆ. ಈ ಥರ ಓಡಾಡೋಕ್ಕೆ ಹೆಜ್ಜೆ ಇಕ್ಕಕ್ಕೂ ಆಗಲ್ಲ. ಈ ಥರ ತುಂಬ ಪ್ರಾಬ್ಲಮ್ ಆಗ್ತಾನೆ ಅವೆ. ಯಾರು ಏನು ಮಾಹಿತಿನೂ ಕೊಡ್ತಾ ಇಲ್ಲ. ಎತ್ತೆತ್ಕೊಂಡು ಇದು ಒಂದು 3 ವರ್ಷದಿಂದ 4 ವರ್ಷದಂಗೆ ಇದೇ ಪ್ರಾಬ್ಲಮ್ ಆಗೈತೆ. ಇದು 3 ವರ್ಷದಿಂದ ಹೋದಾಗ ಇದು ಮಣ್ಣು ರೆಡಿ ಮಾಡಿ ನಾವೇ ರೆಡಿ ಪಂಚಾಯತಿಯಿಂದ ಬಿಲ್ ಮಾಡ್ತಾರೆ, ಸುಮ್ಮನೆ ಆಗಿಬಿಡ್ತಾರೆ. ಈ ಥರ ನಾವೇ ರೆಡಿ ಮಾಡಿ ಕಟ್ತಾ ಇದ್ದೀರಿ. ಕಟ್ಟಾಗಿದೆ. ಇವಾಗ ನಮ್ಗೆ ಚೆನ್ನಾಗಿ ತೊಂದರೆ ಆಗಿದೆ. ಬೈಚಾಪುರದಿಂದ ಹೋಗೋಕ್ಕೆ ಇದೇ ಒಂದೇ ರಸ್ತೆನೇ ಇರೋದು. ಬಾದಮಳ್ಳೂರಿಂದ ಬೈಚಾಪುರಕ್ಕೆ ಹೋಗೋದು ಇದೊಂದೇ ರಸ್ತೆ. ಶಾಲೆ ಮಕ್ಕಳಿಗೆ ಜಾಸ್ತಿ ತೊಂದರೆ ಆಗ್ತಾ ಇದೆ. ಹಾಲು ತಗೊಬರೋರಿಗೆ ಹೊಲ್ದ ಕಡೆ ಇರೋರಿಗೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಆದಷ್ಟು ಇದು ಬೇಗ ಮಾಡಬೇಕಂತ ನಮ್ಮ ಗಮನಕ್ಕೆ ಅಧಿಕಾರಿಗಳಿಗೆ ಹೇಳಿದ್ವಿ. ಇಲ್ಲಿವರೆಗೂ ಯಾರೂ ಬಂದು ತಲೆ ಕೆಡಿಸ್ಕೊಳ್ಳಿಲ್ಲ ಸರ್. ಇದಕ್ಕೆ ಯಾರೂ ಮಾಡಿಲ್ಲ ಸರ್. ಶಾಸಕರು ಕೇಳಿದ್ರೆ ಮಾಡ್ತಾನೆ ಇದ್ದೀವಿ, ಆಕ್ಷನ್ ಪ್ಲಾನಲ್ಲಿ ಇದೆ, ಅಪ್ರೂವಲ್ ಆಗಿದೆ ಅಂತ ಇದ್ದಾರೆ. ಏನು ಮಾಡೇ ಇಲ್ಲ ಸರ್. ಇನ್ನು ಈ ಬೈಚಾಪುರಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ಮಾರ್ಗವಾಗಿದ್ದು ಇದೇ ರಸ್ತೆಯನ್ನೇ ಅವಲಂಬಿಸಿರುವ ಗ್ರಾಮಸ್ಥರು ಪರ್ಯಾಯ ಮಾರ್ಗವಿಲ್ಲದೆ ಪರದಾಡುವಂತಾಗಿದೆ. ಅಲ್ಲದೆ ಕಳೆದ ರಾತ್ರಿ ಸುರಿದ ಮಳೆಯಿಂದ ಹಳ್ಳದಲ್ಲಿ ನೀರಿನ ಹರಿವು ಹೆಚ್ಚಾಗಿದ್ದು ಶಾಲೆಗೆ ತೆರಳುತ್ತಾ ಇದ್ದ ವಿದ್ಯಾರ್ಥಿಗಳು ಅಪಾಯದ ನಡುವೆಯೇ ಸಂಚರಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ. ಕೆಲ ವಿದ್ಯಾರ್ಥಿಗಳು ಜಾರಿ ಬಿದ್ದ ಘಟನೆ ಕೂಡ ನಡೆದಿದ್ದು ಶಾಲಾ ಸಮವಸ್ತ್ರ ಹಾಗೂ ಪುಸ್ತಕಗಳೊಂದಿಗೆ ಹಳ್ಳ ದಾಟುವುದು ಕಷ್ಟವಾಗಿದೆ ಎಂದು ವಿದ್ಯಾರ್ಥಿಗಳು ಹೇಳಿಕೊಂಡಿದ್ದಾರೆ. ನನ್ನ ಹೆಸರು ಕಾರ್ತಿಕ್. ಬೆಳಿಗ್ಗೆ ರಾತ್ರಿ ಮಳೆ ಬಂದಿರೋದ್ರಿಂದ ಬೆಳಿಗ್ಗೆ ಹಳ್ಳ ಎಲ್ಲ ಬಿದ್ದೋಗಿದೆ. ಬೆಳಿಗ್ಗೆ ಪಾಪ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ನಮ್ಮವನು ಬಿದ್ದಾಗಿದ್ದಾನೆ. ಇದು ನಡ್ಕೊಂಡು ಹೋಗೋಕ್ಕೋಗಿ ಶಾಲೆಗೆ ಬೇರೆ ಟೈಮ್ ಆಗುತ್ತೆ. ವೈಟ್ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಬುರ್ಜೆ ಎಗ್ರಿ ಎಲ್ಲ ಮತ್ತೆ ಮನೆಗೆ ಹೋಗಿ ಶಾಲೆಯಿಂದ ವೈಟ್ ಯೂನಿಫಾರ್ಮ್ ಬಿಚ್ಚಾಕಿ ಕಲರ್ ಹಾಕ್ಕೊಂಡು ಹೋಗಿದ್ದೀವಿ. ಬುಕ್ ಬೇರೆ ತುಂಬ ತೂಕ ಇರುತ್ತೆ. ನಡೆಯೋಕ್ಕೆ ಆಗಲ್ಲ. ಬರೀ ಕಲ್ಲುಗಳಿದ್ದಾವೆ. ಬೆಳಿಗ್ಗೆ ಮಣ್ಣು ಇದು ಬೇರೆ ಬಿದ್ದೋಗೈತೆ ನಮ್ಮವನ ಮೇಲೆ. ಇವಾಗ ಯಾರೋ 3 ವರ್ಷದಿಂದ ಮಾಡ್ತಾಯಿದೆ. 3 ವರ್ಷದಿಂದ ಹೇಳ್ತಾ ಇದ್ದೀವಿ ಮಳೆ ಬಂದವಾಗೆಲ್ಲ ರೆಡಿ ಮಾಡಿಸ್ರಿ ಅಂತ. ಯಾರೂ ರೆಡಿ ಮಾಡಿಸ್ತಾ ಇಲ್ಲ. 3 ವರ್ಷದಿಂದ ಹಂಗೆ ಐತೆ. 4-5 ವರ್ಷ ಆಗಿದೆ. ಯಾರೂ ತಲೆನೇ ಕೆಡಿಸ್ಕೊತಾ ಇಲ್ಲ. ಯಾರೂ ಮಾಡ್ತಾನೆ ಇಲ್ಲ. ಶಾಸಕರು ಬಂದು ಮಾಡ್ತಾರೆ ಅಂದ್ಕೊಂಡೆ, ಅವರು ಮಾಡಲಿಲ್ಲ. ಬಟ್ ಯಾರೂ ಮುಂದಕ್ಕೆ ಹೋಗ್ತಾ ಇಲ್ಲ. ನಮಗೆಲ್ಲ ಇಲ್ಲ, ಜಮೀನೆಲ್ಲ ಈ ಸೈಡ್ ಇರೋದು. ಅನುಕೂಲ ಆಳ್ತಾರವರು ಒಟ್ಟು ಸ್ಕೂಲ್ಗೆ ಹೋಗ್ತಾರೆ. ಹೈಸ್ಕೂಲ್ ಇದೆ ಬೈಚಾಪುರದು. ಪಂಚಾಯತು ಹಿಂಗೆ ಇರೋದು. ಇದೇ ರೋಡಿಗೆ ಹೋಗಬೇಕು. ಮಳೆ ಬಂದವಾಗ ನಾವು ಸ್ಕೂಲ್ಗೆ ಹೋಗೋಕ್ಕಾಗಲ್ಲ. ಬುರ್ಜೆ ಎಲ್ಲ ಇರುತ್ತೆ. ಮತ್ತು ಅದಕ್ಕೆ ಹಳ್ಳ ರೆಡಿ ಮಾಡಿಸ್ಬೇಕು ಅಂತ ಎಷ್ಟು ಜನಕ್ಕೆ ಕೇಳಿದ್ರು ಯಾರೂ ರೆಡಿ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದೀವಿ. ಮತ್ತು ಬುರ್ಜೆ ಎಲ್ಲ ಇರುತ್ತೆ. ಮತ್ತೆ ಬಿದ್ದೋದ್ರೆ ಮತ್ತೆ ಮನೆಗೆ ಹೋಗಿ ಯೂನಿಫಾರ್ಮ್ ಚೇಂಜ್ ಮಾಡ್ಕೊಂಡು ಮತ್ತೆ ಸ್ಕೂಲ್ಗೆ ಹೋಗಬೇಕು. ಅದಕ್ಕೆ ಹಳ್ಳ ಬೇಗ ರೆಡಿ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದೀವಿ.
ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹಳ್ಳ ಬಿದ್ದೋಗಿರೋದ್ರಿಂದ ಬೇಗ ಬೇಗ ಸ್ಕೂಲ್ಗೆ ಹೋಗೋಕ್ಕೂ ಆಗಲ್ಲ. ಬೇಗ ಬಿದ್ದು ಎದ್ದು ಹೋಗ್ಬೇಕು ಇಲ್ಲಿಂದ ಹೋಗೋಕ್ಕೆ ಜಾಸ್ತಿ ಹಿಂಸೆ ಆಗೈತೆ. ಬೇಗ ಬೇಗ ಸ್ಕೂಲ್ಗೂ ಹೋಗೋಕ್ಕೂ ಆಗೋದಿಲ್ಲ. ಇನ್ನು ಈ ಬಗ್ಗೆ ಹಲವು ಬಾರಿ ಶಾಸಕರು ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೂ ಯಾವುದೇ ಶಾಶ್ವತ ಪರಿಹಾರ ದೊರೀತಾ ಇಲ್ಲ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಒಟ್ನಲ್ಲಿ ಮಳೆ ಬಂದಾಗಲೆಲ್ಲ ಸಂಪರ್ಕ ಕಡಿತಗೊಳಿಸುವ ಈ ಸೇತುವೆ ಸಮಸ್ಯೆಗೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಂಡು ಈ ಸಮಸ್ಯೆ ಮರುಕಳಿಸದಂತೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಜಿಲಾನ್ ಪ್ರಜಾಶಕ್ತಿ ಟಿವಿ, ಗೌರಿಬಿದನೂರು.